ಇದೆಲ್ಲ ಅಲ್ಲಿ ಇದಾಗುತ್ತೆ, ನೋಡ್ತಾರೆ. ಸಬ್ಜೆಕ್ಟ್ ರಾಜ್ಯದ ಜನ ಈ MLA ಎಲ್ಲೋ ಯಾರಪ್ಪ ಎತ್ತಗೋಯಾರ ಬೆಳಗಾಮಲ್ಲಿ ಇರ್ತಾರೆ. ನೀವು ಮಾಡೋದು ಊಟಕ್ಕೂ ಬಿಡದಂಗ ನೀವು ಮಾಡ್ಬಿಟ್ಟು ಮಾಡಿದೀರಾ? ಏನಪ್ಪ ಊಟಕ್ಕೂ ಹೋದಂಗೆ ಏನ್ ಮಾಡ್ತಾರೆ, ಖಾಲಿ ಕಡ್ಡಾಗ ಏನಂತಾರೆ ಗೊತ್ತು. ಏನಾಗುತ್ತೆ, ಒಂದೆರಡು ಜನ ಹೋಗುದು ಸ್ಟಾಫ್ ಏನ್ ಪರಿಸ್ಥಿತಿ, ನೀವು ಅವರೇ ಮಾಡ್ತಾರೆ. ಈಗ ಏನಾಗಿದೆ, ಉತ್ತರ ಬರ್ತೀವಿ, ಊಟ ಮಾಡ್ತೀವಿ, ಜಲಂತ ಸಮಸ್ಯೆ ಬಗ್ಗೆ ಕಂಡು ಹಿಡಿತಾ ಇದ್ದೀರಾ? ಶುಗರ್ ಪೇಷಂಟ್ ಯಾರ ಇದ್ರ ಕೃಷ್ಣನ 524 ಕಡೆಗೆ ಎತ್ತರಿಸ್ಬಿಟ್ರ. ಮಾತಾಡ್ತಾರೆ ಉತ್ತರ ಕರ್ನಾಟಕ 524 ಕಡೆಗೆ ನಡೀಬೇಕು ಚರ್ಚೆ. ಎತ್ತರಿಸಬೇಕು ಅಂತ ಅದಕ್ಕೆ ಬಜೆಟ್ ಎಷ್ಟು ಬೇಕು, ಅದಕ್ಕೆ ಯಾವ್ಯಾವ ಮೂಲದಿಂದ ಹಣ ತರಬೇಕು, ಬಾಂಡ್ ತರಬೇಕಾ, ಏನ್ ತರಬೇಕು ಮಾಡಿ ಒಂದು ಡಿಸಿಷನ್ ಒಳ್ಳೇದು ಹೊರಗಡೆಗೆ ಹೋದ್ರೆ ಪರವಾಗಿಲ್ಲ. ಕಡೆ ಉತ್ತರ ಕರ್ನಾಟಕದಲ್ಲಿ ಅಸೆಂಬ್ಲಿ ನಡೆದಕ್ಕೆ ಈ ಅಪ್ಪರ್ ಕೃಷ್ಣ ಆ ಹೈಕೋರ್ಟ್ ತೀರ್ಪು ಕೊಡು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟದಕ್ಕೂ ನಿಜವಾಗ್ಲೂ ಎತ್ತರಿಸಿರ್ ಕಣಯ್ಯ, ಎತ್ತರಿಸಕ್ ತೀರ್ಮಾನ ತಗೊಂಡು ಉತ್ತರ ಕರ್ನಾಟಕ ಪಾವನ ಆಯ್ತು ಅಂತಾರೆ. ನೀವು ಎಂತದಿಲ್ಲ ಬರೋದು ಬೆಳಗಾಮಲ್ಲಿ ನಮ್ದು ಡ್ಯಾಮ್ ಎತ್ತರಿಸ್ಲಿಲ್ಲ ಅಂತ ಭಾಷಣ ಮಾಡೋದು, ಮನೆಗೆ ಹೋಗೋದು, ಭಾಷಣ ಮಾಡೋದು, ಮನೆಗೆ ಹೋಗೋದು. ಸರ್ಕಾರ ಏನಂತಾರೆ ಸರ್ಕಾರ ಏನು ನಡೀತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಮಾತಾಡ್ಬೇಕು ಅಂತಾರೆ. ಏನು ನೋಡ್ರಿ ನಿಮ್ಮ ಬಿಟ್ಟಿದ್ದು ಶ್ರೀನಿವಾಸ್ ಮಾತಾಡಪ್ಪ. ಅಧ್ಯಕ್ಷರೇ, ಜನ ಇದನ್ನೆಲ್ಲ ತೋರಿಸ್ತಾರೆ. ಬನ್ನಿ ಕೂತ್ಕೊಳ್ಳಿ. ನೀವು ಮಾತಾಡಿ, ಬೇಕಾದಷ್ಟು ಮಾತಾಡಿಕೊಂಡು ಯುವಕರು ಮಾತಾಡುವಾಗ ಜನ ನೋಡ್ತಾರೆ, ಏನ್ ನೋಡ್ತಾರೆ ಅಂತೇಳಿ ಅದನ್ನ ಕೂತ್ಕೊಳ್ಳಿ, ಮಾತಾಡ್ಲಿ. ಅಲ್ಲಿ ಶ್ರೇಯಸ್ ಮಾತಾಡಿ. ನಿಮಿಷ ಸರ್, ಮುಗಿಸ್ತೀನಿ ಸರ್. ಶುಗರ್ ಪೇಷಂಟ್ಸ್ ಇದ್ದಾರೆ, ಅರ್ಧ ಗಂಟೆ ಊಟಕ್ಕಾರ ಬಿಟ್ಟು ಬಂದಿದ್ದೀರಲ್ಲ, ಏನ್ ಟೆನ್ಷನ್? ನೀವೆಲ್ಲ ಊಟ ಮಾಡಿ ಬಂದದಲ್ಲ, ಬೇಡ ಅಂತ ಹೇಳಿದ್ರು. ಇಷ್ಟೊತ್ತು ಮೀಡಿಯಾದವ್ರು ಕರೆದಿದ್ರು ಅಲ್ಲಿ, ಇಲ್ಲೇ ಅದೇ ಅಲ್ಲಿ ನೀವು ಊಟ ಮಾಡಿದ್ರೆ ಮೀಡಿಯಾದವ್ರದ್ದು ಊಟ ಅಂತ ಊಟ ಮಾಡ್ಕೊಂಡು ಅಸೆಂಬ್ಲಿ ಒಳಗಡೆ ನೀವಿಬ್ರು ಇರ್ಲಿಲ್ಲ, ಇಲ್ಲೇ ಇದ್ವಿ. ಹೊರಗಡೆಲ್ಲ ಊಟ ಮಾಡ್ಬೇಕಿತ್ತಲ್ಲಿ. ತಾವಾಗಾರು ಆದೇಶ ಕೊಟ್ರೆ ಊಟ ಮಾಡ್ಕೊಂಡ್ ಬರ್ತೀವಿ. ಹೋಗಿ ಬನ್ನಿ, ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಉತ್ತರ ಕರ್ನಾಟಕದ ವಿಷಯ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ